ಪ್ರಧಾನಿ ನರೇಂದ್ರ ಮೋದಿ ಕಾಳಧನಿಕರನ್ನ ಮಟ್ಟ ಹಾಕೋದಕ್ಕೆ ನೋಟ್ ಬ್ಯಾನ್ ಮಾಡಿರ್ತಕ್ಕಂಥದ್ದು ಎಲ್ಲಾ ಕ್ಷೇತ್ರಕ್ಕೂ ತೊಂದರೆಯಾಗಿದೆ. ಅದು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿದ್ದ ಲಂಚಾವತಾರಕ್ಕೆ ಸಾಕಷ್ಟು ತೊಂದರೆಯಾಗಿದೆ. ರಾಜ್ಯ ಕರಾವಳಿ ಮಂಗಳೂರಿನಲ್ಲಿ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಹೆಚ್ಚಿನ ಕೆಲಸಗಳು ನಡೀತಾನೆ ಇಲ್ಲ. ಇದಕ್ಕೆಲ್ಲ ಏನು ಕಾರಣ? ಇಲ್ಲಿನ ಸರ್ಕಾರಿ ಕಚೇರಿಯ ಲಂಚದ ಬಗ್ಗೆ ಜನ ಏನು ಮಾತನಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಂಗಳೂರು ಪ್ರತಿನಿಧಿ ಸುಖಪಾಲ್ ಪೊಳಲಿ ನಡೆಸಿರುವ ವಾಕ್ತರು ಇಲ್ಲಿದೆ. ದೇಶದಾದ್ಯಂತ 500 ಮತ್ತು 1000 ರೂಪಾಯಿ ನೋಟುಗಳ ನಿಷೇಧ ಆದ ಬಳಿಕ ಸರ್ಕಾರಿ ಕಚೇರಿಗಳಲ್ಲಿ ವಹಿವಾಟುಗಳು ಕಡಿಮೆ ಆಗಿದೆ ಅನ್ನುವಂಥದ್ದು ಭಾಗಶಃ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿದಿನ ನಡೆಯುವಂಥ ವಹಿವಾಟುಗಳೇನಿದೆ ಅದು ಕೊಂಚ ಕಡಿಮೆ ಆಗಿದೆ. ಇದರ ಜೊತೆಗೆ ಲಂಚಗಳನ್ನು ಕೊಡ್ತಾ ಇದ್ದವರು ಮತ್ತು ಲಂಚಗಳನ್ನು ತೆಗೆದುಕೊಳ್ತಾ ಇದ್ದವರು ಅವರ ಸಂಖ್ಯೆನೂ ಕಡಿಮೆ ಆಗಿದೆ. ನಾವಿಲ್ಲಿ ಗಮನಿಸಬಹುದು, ಪ್ರತಿದಿನ ಮಂಗಳೂರಿನ ವಿಧಾನಸೌಧದಲ್ಲಿರುವಂಥ ಸಬ್ ರಿಜಿಸ್ಟ್ರಾರ್ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ಇಲ್ಲಿ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು, ಸಾಕಷ್ಟು ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಇತರ ದಾಖಲೆಗಳ ಕೆಲಸಗಳಾಗ್ತಾ ಇರುವಂಥದ್ದು. ಆದರೆ ಇತ್ತೀಚಿನ ದಿನಗಳ ಈ ನೋಟ್ ಬ್ಯಾನ್ ಆದ ನಂತರ ಅದು ಬಹಳಷ್ಟು ಕಡಿಮೆ ಆಗಿರುವಂಥದ್ದನ್ನು ಸಹ ನಾವು ಗಮನಿಸಬಹುದು. ಇಲ್ಲಿಗೆ ಸಾಕಷ್ಟು ಜನರು ಬರ್ತಾ ಇದ್ರು, ಅವರ ಕೆಲಸಕ್ಕಾಗಿ ಏನು ಅಧಿಕಾರಿಗಳು ಕೇಳ್ತಾ ಇದ್ರು ಹಣ, ಅದನ್ನು ಕೊಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿರುವಂಥದ್ದು. ನಾವಿಲ್ಲಿ ಜನರ ಹತ್ರ ಮಾತಾಡಿಸ್ಬೋದು. ಸರ್, ಈ ನೋಟ್ ಬ್ಯಾನ್ ಆಗುವ ಮೊದಲು ಯಾವುದೋ ಕೆಲಸಕ್ಕೂ ಸರ್ಕಾರ ಅಧಿಕಾರಿಗಳು ಲಂಚ ಪಡಿತಾ ಇದ್ರು, ಆದರೆ ಈಗ ಅದು ಕಡಿಮೆ ಆಗಿದೆಯಾ? ಈಗ ಸಾಧಾರಣ ಮಟ್ಟಿಗೆ ಒಂದು 80% ಕಡಿಮೆ ಆಗಿದೆ, ಮತ್ತೆ ಆಗಬೇಕು ಕೂಡ. ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಸ್ಲೋ ಮಾಡ್ತಿದ್ದಾರೆ, ಯಾಕಂದರೆ ಭಾಳ ದಿನ ತೆಗೆದುಕೊಂಡು ಭಾಳ ಸ್ಲೋ. ಆದಷ್ಟು ನಾವೇ ಹೇಳಿದಾಗೆ ದುಡ್ಡು ಕೊಟ್ಟಾಗಿ ಮಾಡಿದಾಗೆ ಈಗ ಮಾಡೋದಿಲ್ಲ ಅವರು. ಈಗ ದುಡ್ಡು ಕೊಡುವುದು ಸಹ ಕಡಿಮೆ ಮತ್ತು ಕೆಲಸ ಆಗುವುದು ಸಹ ಸ್ಲೋನೇ. ಲಂಚ ಪಡೆಯುವ ವಿಷಯ ಅಂತಂದರೆ 2000 ನೋಟ್ ಇರ್ತದೆ. ಈಗ 2000 ನೋಟಿಗೆ ಡಿಫರೆನ್ಸ್ ಚಿಲ್ಲರೆ ಸಿಗೋದಿಲ್ಲ, ಚಿಲ್ಲರೆ ಸಿಗುವಲ್ಲಿ ಕೆಲಸ ಆಗೋದಿಲ್ಲ. ಮೊದಲು 500 300 ಇದ್ದಾಗ ಲಂಚ ತೆಗೆದಿದ್ದಾಗ ಒಬ್ಬ ಕೊಡುವಾಗ ನಮಗೆ ಈಗ ಚಿಲ್ಲರೆ ಇಲ್ಲ, ಆ ಪ್ರಾಬ್ಲಮ್ ಬರ್ತದೆ. ಹಾಗೆ 2000 ಕೊಟ್ಟರೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಕೆಲವು ಆಟೋಮೆಟಿಕ್ಕಾಗಿ ಫ್ಲೋ ಆಗ್ತದೆ. ಇದು ಇಲ್ಲಿನ ನಾಗರಿಕರ ಒಂದು ಸಮಸ್ಯೆ. ಒಟ್ಟಿನಲ್ಲಿ ಈ ಒಂದು ನೋಟ್ ಬ್ಯಾನ್ ಆಗಿರುವ ನಂತರ ಭ್ರಷ್ಟಾಚಾರಕ್ಕೆ ಸ್ವಲ್ಪ ಕಡಿವಾಣ ಬಿದ್ದರೂ ಮುಂದೆ ಅದು ಮತ್ತೆ ಆರಂಭ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿನ ಜನರ ಮಾತು. ಕ್ಯಾಮ್ರಾಮನ್ ರಕ್ಷಿತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಇನ್ನು ನೋಟ್ ಬ್ಯಾನ್ನಿಂದ ಭ್ರಷ್ಟಾಚಾರ, ಲಂಚಗುಳಿತನಕ್ಕೆ ಕಡಿವಾಣ ಬೀಳ್ತಾ ಇದೆಯಾ ಎಂಬ ಪ್ರಶ್ನೆಗೆ ಮಂಡ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರು ನೋಟ್ ಬ್ಯಾನ್ಗೂ ಭ್ರಷ್ಟಾಚಾರಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ. ಇನ್ನು ಕೆಲವರು ನೋಟ್ ಬ್ಯಾನ್ನಿಂದ ಹಲವು ಜನ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡು ಜೈಲ್ ಸೇರಿದ್ದಾರೆ. ಭ್ರಷ್ಟಾಚಾರ ಅನ್ನೋದು ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷಗಳಲ್ಲೂ ಇದೆ. ಮೋದಿ ಮೊದಲು ತಮ್ಮ ಪಕ್ಷದಲ್ಲಿರುವ ಕಪ್ಪು ಕುಳಗಳ ಬಗ್ಗೆ ಕ್ರಮ ಕೈಗೊಳ್ಳಲಿ, ಆನಂತರ ದೇಶದ ಭ್ರಷ್ಟಾಚಾರ ನಿಯಂತ್ರಣ ತಾನಾಗುತ್ತೆ ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಟ್ ಬ್ಯಾನ್ ಮಾಡಿದ್ರಿಂದ ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗುತ್ತಾ? ಅಧಿಕಾರಿಗಳು ಲಂಚ ತೆಗೆದುಕೊಳ್ಳೋದು ಕಡಿಮೆ ಆಗುತ್ತಾ? ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಮಂಡ್ಯದ ನಾಗರಿಕರಿದ್ದಾರೆ. ಮಂಡ್ಯದ ನಾಗರಿಕರ ಅಭಿಪ್ರಾಯ ಏನಿದೆ ಕೇಳ್ಕೊಂಡು ಬರೋಣ. ಸರ್, ನಮಸ್ಕಾರ. ಈ ನೋಟ್ ಬ್ಯಾನ್ ನಿಂದ ಭ್ರಷ್ಟಾಚಾರ, ಲಂಚಗುಳಿತನ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಕಡಿಮೆ ಆಗಲ್ಲ ಸರ್. ಏನು ಕಡಿಮೆ ಆಗಲ್ಲ? ದೇಶದಲ್ಲಿ ಭ್ರಷ್ಟಾಚಾರ ಅಗಾಧವಾಗಿ ಬೆಳೆದು ನಿಂತಿದೆ. ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದಕ್ಕಾಗಿ ಯಾವುದೇ ಕಾನೂನು ಇವತ್ತಿನವರೆಗೂ ಕಠಿಣವಾದ ಕಾನೂನುಗಳು ಜಾರಿಯಾಗಿಲ್ಲ. ಆ ಮೂಲಕ ಜಾರಿ ಮಾಡೋದ್ರ ಮೂಲಕ ಭ್ರಷ್ಟಾಚಾರನ ನಿಯಂತ್ರಿಸಬಹುದೇ ಹೊರತು ಈ ನೋಟ್ ಬ್ಯಾನ್ನಿಂದ ಭ್ರಷ್ಟಾಚಾರ ನಿಲ್ಲುತ್ತೆ ಅಂತ ನಾವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದುವರೆಗೂ ಕಠಿಣವಾಗಿ ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ಎಲ್ಲ ಅಧಿಕಾರಿಗಳಿಂದನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ಈಗ 1 ಕೋಟಿ ರೂಪಾಯಿ ರಸ್ತೆ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ 30% ಇಂದ 40% ಕಮಿಷನ್ ಆಗಿ ಹೋಯ್ತದೆ. ಇನ್ನು 60% ಮಾತ್ರ ಕೆಲಸ ಆಗ್ತಕ್ಕಂಥದ್ದು ಇವತ್ತೆಲ್ಲರಿಗೂ ಕಾಣುವಂಥದ್ದು. ಇಲ್ಲ, ಆಗುತ್ತೆ, ಹಂತವಾಗಿ ಆಗುತ್ತೆ. ಒಂದೇ ಸತಿ ಯಾವುದು ಆಗಲ್ಲ, ಹಂತವಾಗಿ ಆಗುತ್ತೆ. ಈಗ ಏನೇ ಮಾಡ್ಬೇಕಾದ್ರೂ ಒಂದೇ ಸತಿ ಎಲ್ಲ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರನ್ನಾಗಿ ಕಳ್ಳರನ್ನ ಈಗ ಹಿಡಿತಾವ್ರೆ. ಸರ್, ಈಗ ನೋಟ್ ಬ್ಯಾನ್ ಆದಮೇಲೆ ಎಲ್ಲ ಅಧಿಕಾರಿಗಳನ್ನ ರೈಡ್ ಮಾಡ್ತಾ ಇದ್ದಾರೆ. ITR, CBIನವರು, ED ಅವರು. ಇದೆಲ್ಲ ಆದಮೇಲೆ ಅಧಿಕಾರಿಗಳಿಗೆ ಸ್ವಲ್ಪ ನಡುಕ ಉಂಟಾಗಿದೆ. ಅವ್ರು ಮಾಡಿರುವಂಥದ್ದನ್ನು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಇಲ್ಲ. ಮುಂದೆ ಇನ್ನೂ ಒಳ್ಳೇದಾಗುತ್ತೆ. ಮೋದಿ ಮಾಡಿರೋ ಕೆಲಸನ ನಾವೆಲ್ಲ ಸ್ವಾಗತಿಸ್ತೀವಿ. ಮೋದಿಯವರು ಮೊದಲೇ ಒಂದು ಕೇಳ್ಕೊಂಡಿದ್ದಾರೆ, ನನಗೆ 50 ದಿನಗಳ ಕಾಲಾವಕಾಶ ಕೊಡಿಯಿಂದ. ಈ 50 ದಿನಗಳಲ್ಲೇ ಸಾಕಷ್ಟು ಸುಧಾರಣೆಗಳಾಗಿದೆ, ಸಾಕಷ್ಟು ಪ್ರಕರಣಗಳು ಬಯಲಿಗೆ ಬಂದಿವೆ. ಈ ನಿಟ್ಟಿನಲ್ಲಿ ಮೋದಿ ಮತ್ತೆ ಒಂದು ದಿಟ್ಟ ಕ್ರಮ ಕೈಗೊಳ್ಳಬೇಕು. ಇದಿಷ್ಟು ಮಂಡ್ಯ ನಾಗರಿಕರ ಮಾತಾಗಿತ್ತು. ಒಂದು ವೇಳೆ ನೋಟ್ ಬ್ಯಾನ್ನಿಂದ ಕೆಲವರು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಲಂಚಗುಳಿತನ ಕಡಿಮೆ ಆಗುತ್ತೆ ಅಂತಿದ್ದಾರೆ. ಮತ್ತೆ ಕೆಲವರು ಖಂಡಿತವಾಗ್ಲೂ ಅದು ಸಾಧ್ಯವೇ ಇಲ್ಲ. ಈ ದೇಶದಲ್ಲಿ ಬಿಜೆಪಿಯವರ ಆದಿಯಿಂದಾಗಿ ಎಲ್ಲರೂ ಕೂಡ ಭ್ರಷ್ಟಾಚಾರ, ಲಂಚಗುಳಿತನದಲ್ಲಿ ತೊಡಗಿದ್ದಾರೆ. ಯಾವುದೇ ಕಾರಣಕ್ಕೂ ನೋಟ್ ಬ್ಯಾನ್ನಿಂದ ಲಂಚಗುಳಿತನ ಕಡಿಮೆ ಆಗಲ್ಲ ಅಂತ ಇದ್ದಾರೆ. ಒಟ್ಟಾರೆ ಮಂಡ್ಯ ಜನರ ಅಭಿಪ್ರಾಯ ಒಂದು ರೀತಿ ಪರವಾಗಿಯೂ ಇದೆ, ವಿರೋಧವಾಗಿಯೂ ಇದೆ. ಅವರ ಅಭಿಪ್ರಾಯವನ್ನು ನಾವು ಗೌರವಿಸೋಣ. ಕ್ಯಾಮ್ರಾಮನ್ ವಿನೋದ್ ಜೊತೆ ಪಬ್ಲಿಕ್ ಟಿವಿಗಾಗಿ ಮಂಡ್ಯದಿಂದ ಸಂತೋಷ್ ದಿಂಡಗೂರು.
ನೋಟುಗಳ ಕತೆ ಆಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ